ಸೂರ್ಯಾಸ್ತ ಸಮಯದ ನಂತರ ಮಾಡಬಾರದ ಕೆಲಸಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಸೂರ್ಯಾಸ್ತ ಸಮಯದ ನಂತರ ಉಗುರುಗಳನ್ನು ಕತ್ತರಿಸಬಾರದು, ಹಾಗೇನೆ ಕ್ಷೌರ ಮಾಡಿಸಬಾರದು. ಹೀಗೆ ಮಾಡುವುದರಿಂದ ಸಾಲಬಾಧೆಗಳು ಹೆಚ್ಚಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯಾಸ್ತ ಸಮಯದಲ್ಲಿ ನಿದ್ರಿಸುವುದು ಅಶುಭ. ಹೀಗೆ ಮಾಡುವವರ ಮನೆಯಲ್ಲಿ ಶಾಂತಿ ಸಮಾಧಾನ ಇರುವುದಿಲ್ಲವೆಂದು ಹೇಳುತ್ತಾರೆ. ಇದರ ಜೊತೆಗೆ ಆರ್ಥಿಕ ಸಮಸ್ಯೆಗಳನ್ನು ಸಹ ಎದುರಿಸಬೇಕಾಗುತ್ತದೆ. ಸೂರ್ಯಾಸ್ತ ಸಮಯ ಆದ ಮೇಲೆ ಹಣದ ಲೇವಾದೇವಿ ಮಾಡಬಾರದು. ಈ ಸಮಯದಲ್ಲಿ ಕೊಟ್ಟಂತಹ ಹಣ ಮರಳಿ ಬರುವುದಿಲ್ಲವೆಂದು ಹೇಳುತ್ತಾರೆ. ಸೂರ್ಯಾಸ್ತ ಸಮಯದ ನಂತರ ಮನೆಯನ್ನು ಗುಡಿಸಬಾರದು. ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಗೆ ಕೋಪ ಬರುತ್ತದೆ. ಸೂರ್ಯಾಸ್ತ ಆದ ಮೇಲೆ ತುಳಸಿ ಗಿಡಕ್ಕೆ ನೀರು ಸಮರ್ಪಿಸಬಾರದು, ಇಲ್ಲ ತುಳಸಿ ಗಿಡವನ್ನು ಮುಟ್ಟಬಾರದು. ಸೂರ್ಯಾಸ್ತ ಸಮಯದಲ್ಲಿ ಹಾಲು, ಅರಿಶಿನ, ಮೊಸರು, ಉಪ್ಪು, ಹುಣಸೆಹಣ್ಣು ದಾನ ಮಾಡಬಾರದು. ಸಾಯಂಕಾಲ 6 ಗಂಟೆಯ ನಂತರ ಸೂಜಿ, ಉಪ್ಪು, ಎಣ್ಣೆ, ಮೊಟ್ಟೆ ಇಂತಹವುಗಳನ್ನು ಎಂತಹ ಪರಿಸ್ಥಿತಿಯಲ್ಲೂ ಮನೆಗೆ ತರಬಾರದು. ಅದು ಶನಿ ಸ್ಥಾನಗಳಾಗಿ ಹೇಳಲಾಗುತ್ತದೆ. ಈ ವಸ್ತುಗಳನ್ನು ನೀವು ಕೊಂಡುಕೊಂಡರೆ ಇದರ ಜೊತೆಗೆ ಶನಿ ಕೂಡ ನಿಮ್ಮ ಜೊತೆ ಬರುತ್ತಾರೆ. ಸಾಯಂಕಾಲ ಆದ ನಂತರ ಉಪ್ಪಿನಕಾಯಿ, ಮೆಣಸಿನಕಾಯಿಯ ಪುಡಿಯನ್ನು ಯಾರಿಗೂ ಕೊಡಬಾರದು. ಇವುಗಳನ್ನು ಲಕ್ಷ್ಮೀ ಸ್ಥಾನಗಳು ಅನ್ನುತ್ತಾರೆ. ಕಸವನ್ನು ಬಿಸಾಡುವುದು ಇಂಥವುಗಳನ್ನು ಸೂರ್ಯಾಸ್ತ ಸಮಯ ಆದ ಮೇಲೆ ಮಾಡಬಾರದು ಎಂದು ಪಂಡಿತರು ಸೂಚಿಸುತ್ತಿದ್ದಾರೆ. ಸಾಯಂಕಾಲ ಸಮಯದಲ್ಲಿ ಆಹಾರವನ್ನು ವ್ಯರ್ಥ ಮಾಡಿದರೆ ಲಕ್ಷ್ಮೀದೇವಿಗೆ ಇಷ್ಟವಾಗುವುದಿಲ್ಲವೆಂದು ಪಂಡಿತರು ಹೇಳುತ್ತಾರೆ. ಸಾಯಂಕಾಲ ಸಮಯದಲ್ಲಿ ಮನೆಯಲ್ಲಿ ಜಗಳಗಳನ್ನು ಮಾಡಬಾರದು. ಸೂರ್ಯಾಸ್ತ ಸಮಯದ ನಂತರ ಆ ಮನೆಯಲ್ಲಿ ಜಗಳಗಳು ನಡೆದರೆ ಆ ಮನೆಯಲ್ಲಿ ಬಡತನ ಶುರುವಾಗುತ್ತದೆ. ಸಾಯಂಕಾಲ ವೇಳೆಯಲ್ಲಿ ಮನೆಯ ಪ್ರಧಾನ ದ್ವಾರಗಳನ್ನು ಮುಚ್ಚಿಡಬಾರದು. ಸ್ವಲ್ಪ ಸಮಯ ತೆರೆದು ಇಡಬೇಕು. ಲಕ್ಷ್ಮೀದೇವಿ ಪ್ರವೇಶಿಸುವ ಸಮಯ ಇದೆ ಎಂದು ಆ ಸಮಯದಲ್ಲಿ ಬಾಗಿಲನ್ನು ಮುಚ್ಚಿ ಇಡುವುದರಿಂದ ಲಕ್ಷ್ಮೀದೇವಿ ಒಳಗಡೆ ಬರದೆ ಹೊರಟು ಹೋಗುತ್ತಾಳೆ ಎಂದು, ಇದರಿಂದ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಎಂದು ಹೇಳಲಾಗುತ್ತದೆ. ಯಾರಾದರೂ ಬಡವರು ನಿಮ್ಮ ಮನೆಗೆ ಬಂದು ಏನಾದರೂ ಬೇಕು ಎಂದು ಕೇಳಿದರೆ ಏನೂ ಕೊಡದೆ ಬರೀ ಕೈಯಲ್ಲಿ ಕಳುಹಿಸಬಾರದು. ನಿಮ್ಮ ಶಕ್ತಿ ಸಾಮರ್ಥ್ಯಗಳಿಗೆ ಏನನ್ನಾದರೂ ಕೊಟ್ಟು ಕಳುಹಿಸಿ, ಅದು ನಿಮಗೆ ಒಳ್ಳೆಯದು ಮಾಡುತ್ತದೆ. ಮನೆಯ ಪ್ರವೇಶ ದ್ವಾರದ ಬಾಗಿಲಿಗೆ ಬಹಳ ಪ್ರಾಧಾನ್ಯತೆ ಇರುತ್ತದೆ. ಲಕ್ಷ್ಮೀದೇವಿ ಪ್ರವೇಶಿಸುವ ಮಾರ್ಗ ಇದೇ ಆಗಿರುವುದರಿಂದ ಮನೆಯ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳಬಾರದು. ಮುಖ್ಯವಾಗಿ ಸಾಯಂಕಾಲ ವೇಳೆಯಲ್ಲಿ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳುವುದು ಲಕ್ಷ್ಮೀದೇವಿಗೆ ಅಸಂತೃಪ್ತಿ ತರುತ್ತದೆ. ಸೂರ್ಯಾಸ್ತ ಸಮಯ ಆದ ಮೇಲೆ ಬಟ್ಟೆ ಒಗೆಯುವುದು, ಒಣಗಿ ಹಾಕುವುದು ಒಳ್ಳೆಯದು ಅಲ್ಲವೆಂದು ಪರಿಗಣಿಸುತ್ತಾರೆ. ಹಿಂದೂ ಶಾಸ್ತ್ರಗಳ ಪ್ರಕಾರ ಬಟ್ಟೆಗಳನ್ನು ಸಂಜೆ ವೇಳೆಯಲ್ಲಿ ಮನೆಯ ಮುಂದೆ ಒಣಗಿ ಹಾಕುವುದರಿಂದ ಪ್ರತಿಕೂಲ ಶಕ್ತಿ ಅದರಲ್ಲಿ ಪ್ರವೇಶವಾಗುತ್ತದೆ. ಇದರಿಂದ ವ್ಯಕ್ತಿ ದುರಾದೃಷ್ಟ ಮತ್ತು ದುಃಖವನ್ನು ಎದುರಿಸಬೇಕಾಗುತ್ತದೆ. ಒಬ್ಬ ವ್ಯಕ್ತಿ ಸೂರ್ಯಾಸ್ತ ಸಮಯದಲ್ಲಿ ನಿದ್ರಿಸಬಾರದು. ಆರೋಗ್ಯ ಸರಿ ಇಲ್ಲದೆ ಇರುವವರು, ಮಕ್ಕಳು ಬಿಟ್ಟು ಉಳಿದ ಎಲ್ಲರೂ ಈ ನಿಯಮಗಳನ್ನು ಪಾಲಿಸಬೇಕು. ವ್ಯಾಧಿ, ದುಃಖ, ಬಡತನ ಅವರನ್ನು ಪೀಡಿಸುತ್ತದೆ. ಇದರಿಂದ ಮನುಷ್ಯನಿಗೆ ಅನೇಕ ರೀತಿಯ ಕಷ್ಟಗಳು, ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ಮರ ಗಿಡಗಳನ್ನು ದೇವರ ರೂಪದಲ್ಲಿ ಕಾಣುತ್ತಾರೆ. ಸೂರ್ಯಾಸ್ತ ಸಮಯದಲ್ಲಿ ಎಲೆಗಳು, ಗಿಡಗಳನ್ನು ಮೊದಲಾದವುಗಳನ್ನು ಮುರಿಯುವುದು, ಅವುಗಳನ್ನು ಬೆಂಕಿಯಲ್ಲಿ ಸುಡುವುದು ಮಹಾಪಾಪವಾಗಿ ಪರಿಗಣಿಸಲಾಗುತ್ತದೆ. ಸಂಧ್ಯಾ ಸಮಯದಲ್ಲಿ ತುಳಸಿ ಗಿಡವನ್ನು ಮುಟ್ಟಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ತುಳಸಿ ಕಟ್ಟೆಯ ಬಳಿ ದೀಪವನ್ನು ಬೆಳಗಿಸಬೇಕು, ನಂತರ ಪೂಜೆ ಮಾಡಬೇಕು. ಹೀಗೆ ಮಾಡುವುದರಿಂದ ಸಹಾನುಕೂಲ ಶಕ್ತಿ ಬರುತ್ತದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಬಡತನ ತೊಲಗಿ ಹೋಗಿ ಅದೃಷ್ಟ ತಾಂಡವವಾಡುತ್ತದೆ. ಸಾಯಂಕಾಲ ಸಮಯದಲ್ಲಿ ತುಳಸಿ ಗಿಡವನ್ನು ಮುಟ್ಟಬಾರದು. ಹೀಗೆ ಮಾಡುವುದರಿಂದ ಸಮಸ್ಯೆಗಳು ಬರುತ್ತವೆ ಎಂದು ಹೇಳಲಾಗುತ್ತದೆ. ಸೂರ್ಯಾಸ್ತವಾದ ಮೇಲೆ ಅರಿಶಿಣವನ್ನು ದಾನ ಮಾಡಬಾರದು. ಏಕೆಂದರೆ ಸಾಧಾರಣವಾಗಿ ಅರಿಶಿಣವನ್ನು ಶುಭ ಕಾರ್ಯಗಳಲ್ಲಿ ಉಪಯೋಗಿಸುತ್ತಾರೆ. ಇನ್ನೊಂದು ಕಡೆ ಅರಿಶಿಣ ನೇರವಾಗಿ ಬೃಹಸ್ಪತಿಯೊಂದಿಗೆ ಸಂಬಂಧ ಹೊಂದಿರುತ್ತದೆ. ಹೀಗೆ ಅರಿಶಿಣವನ್ನು ಸಾಯಂಕಾಲ ಸಮಯದಲ್ಲಿ ದಾನ ಮಾಡಿದರೆ ಬೃಹಸ್ಪತಿಗೆ అయిಷ್ಟವಾಗಿ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ನಿಂತು ಹೋಗುತ್ತದೆ ಎಂದು ಹೇಳಲಾಗುತ್ತದೆ.
ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.